ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಫುಲ್ ಮೂನ್ ಚಾನಲ್. ಅಬೌಟ್ ಹೆಲ್ತ್ ಸೀರೀಸ್ 1 ಆಗಿರುತ್ತೆ. ಬೆನಿಫಿಟ್ಸ್ ಆಫ್ ವಾಟರ್ ಟು ಹ್ಯೂಮನ್ ಬಾಡಿ. ಐ ನೋ ನಿಮಗೂ ಗೊತ್ತಿರುತ್ತೆ ವಾಟರ್ ಎಷ್ಟು ಇಂಪಾರ್ಟೆಂಟ್ ಹ್ಯೂಮನ್ಸ್ಗೆ ಅಂತ. ಬಟ್ ನಾವು ವಾಟರ್ನ ಕನ್ಸ್ಯೂಮ್ ಮಾಡ್ತಿದ್ದೀವಿ, ಹೇಗೆ? ಇನ್ ರಾಂಗ್ ವೇಯಲ್ಲಿ. ಹಾಗಿದ್ರೆ ವಾಟರ್ನ ಹೇಗೆ ಇಂಟೇಕ್ ಮಾಡಬೇಕು? ಲೆಟ್ ಮಿ ಎಕ್ಸ್ಪ್ಲೇನ್. ವಾಟರ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸಬ್ಸ್ಟೆನ್ಸ್ ಫಾರ್ ಲೈಫ್. ಹೇಗೆ? ಫಾರ್ ಎಕ್ಸಾಂಪಲ್, ವಿ ಕ್ಯಾನ್ ಸರ್ವೈವ್ ಅ ವೀಕ್ ವಿತೌಟ್ ಫುಡ್ ಅಲ್ವಾ? ಆದರೆ ಒಂದಿನವೂ ಸಹ ವಿತೌಟ್ ವಾಟರ್ ಸರ್ವೈವ್ ಆಗೋಕ್ಕೆ ಆಗಲ್ಲ. ದಿಸ್ ಶೋಸ್ ಹೌ ಮಚ್ ವಾಟರ್ ಈಸ್ ಎಸೆನ್ಷಿಯಲ್ ಟು ಅವರ್ ಬಾಡಿ. ನಿಮಗಿದು ಗೊತ್ತಾ? ಅಡಲ್ಟ್ ಹ್ಯೂಮನ್ ಬಾಡಿ ಅಪ್ ಟು 60% ಆಫ್ ವಾಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕೆ ಗೊತ್ತಾ? ಎವ್ರಿ ಸೆಲ್ಸ್, ಟಿಶ್ಯೂಸ್ ಮತ್ತು ಆರ್ಗನ್ಸ್ ನಮ್ಮ ಬಾಡಿಯಲ್ಲಿ ಪ್ರೆಸೆಂಟ್ ಇದೆ ಅಲ್ವಾ, ಅದಕ್ಕೆ ಪ್ರಾಪರ್ ಫಂಕ್ಷನ್ನ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ವಾಟರ್ ಅನ್ನೋ ಸಬ್ಸ್ಟೆನ್ಸ್ ತುಂಬಾ ಮ್ಯಾಟರ್ ಆಗುತ್ತೆ. ಹಾಗಿದ್ರೆ ವಾಟರ್ದು 5 ಮೇಜರ್ ಬೆನಿಫಿಟ್ಸ್ನ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಒನ್, ವಾಟರ್ ಕೀಪ್ಸ್ ಅಸ್ ಹೈಡ್ರೇಟೆಡ್. ನಾರ್ಮಲ್ ಡೇಸಲ್ಲೇ ನಾವು ಎಕ್ಸಸೈಸ್ ಮಾಡಬೇಕಾದ್ರೆ ಅಥವಾ ವರ್ಕೌಟ್ ಮಾಡಬೇಕಾದ್ರೆ ವಾಟರ್ನ ಲಾಸ್ ಮಾಡ್ತೀವಿ. ಹೇಗೆ? ಥ್ರೂ ಸ್ವೆಟ್ಟಿಂಗ್ ಆಗಿರ್ಬೋದು ಅಥವಾ ಬ್ರೀದಿಂಗ್ ಆಗಿರ್ಬೋದು ಆರ್ ಯೂರಿನೇಷನಿಂದ. ಸೊ ಬಾಡಿ ಹೈಡ್ರೇಟೆಡ್ ಆಗಿರೋದು ತುಂಬ ಇಂಪಾರ್ಟೆಂಟ್. ಸೊ ವಾಟರ್ ಪ್ಲೇಸ್ ಮೇಜರ್ ರೋಲ್ ಇನ್ ಬಾಡಿ ಹೈಡ್ರೇಷನ್. ಸೆಕೆಂಡ್ ಒನ್, ವಾಟರ್ ಹೆಲ್ಪ್ಸ್ ಇನ್ ಡೈಜೆಷನ್. ಇದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಾವು ಫುಡ್ನ ಇಂಟೇಕ್ ಮಾಡಿದಾಗ ವಿತ್ ದ ಸಪೋರ್ಟ್ ಆಫ್ ವಾಟರ್ ಫುಡ್ ಎಲ್ಲ ಬ್ರೇಕ್ ಡೌನ್ ಆಗಿ ಪ್ರತಿ ಸೆಲ್ಗೂ ಸಹ ಪ್ರೋಟೀನ್ನ ಟ್ರಾನ್ಸ್ಫರ್ ಮಾಡುತ್ತೆ. ಥರ್ಡ್ ಒನ್ ಬಂದು ವಾಟರ್ ರಿಮೂವ್ಸ್ ವೇಸ್ಟ್. ಹೇಗೆ? ನಾವು ಸಫಿಷಿಯಂಟ್ ಅಮೌಂಟ್ ಆಫ್ ವಾಟರ್ನ ಇಂಟೇಕ್ ಮಾಡೋದ್ರಿಂದ ಕಿಡ್ನಿ ಯಾವ ವೇಸ್ಟ್ ಪ್ರಾಡಕ್ಟ್ ಇದೆ ಅದನ್ನು ಬ್ಲಡ್ಡಿಂದ ಸಪ್ರೇಟ್ ಮಾಡುತ್ತೆ. ಸೊ ದಟ್ ನಾವು ಪ್ರಾಪರ್ ಕಿಡ್ನಿ ಹೆಲ್ತ್ನ ಮೇಂಟೈನ್ ಮಾಡೋದ್ರ ಜೊತೆಗೆ ಕಿಡ್ನಿ ಸ್ಟೋನ್ ಅನ್ನೋ ಪ್ರಾಬ್ಲಮ್ಸಿಂದ ದೂರ ಇರ್ಬೋದು. ಫೋರ್ತ್ ಒನ್, ವಾಟರ್ ಇಂಪ್ರೂವ್ಸ್ ಬ್ರೈನ್ ಫಂಕ್ಷನ್. ಹೇಗೆ? ನಮ್ಮ ಬಾಡಿ ಏನಾದರೂ ಡಿಹೈಡ್ರೇಟೆಡ್ ಆದಾಗ ನಮ್ಮ ಮೂಡ್ ಆಗಿರ್ಬೋದು ಅಥವಾ ಕಾನ್ಸಂಟ್ರೇಷನ್ ಎಲ್ಲ ಡಿಸ್ಟ್ರಾಕ್ಟ್ ಆಗ್ತಾ ಹೋಗುತ್ತೆ. ಸೊ ದಟ್ ವಾಟರ್ನ ಇಂಟೇಕ್ ಮಾಡೋದ್ರಿಂದ ನಮ್ಮ ಬಾಡಿ ಫಂಕ್ಷನ್ಸ್ ಅಥವಾ ಬ್ರೈನ್ ಫಂಕ್ಷನ್ಸ್ ಏನು ಮಾಡುತ್ತೆ ಅಂದರೆ ನಾವು ಏನು ಆ್ಯಕ್ಟಿವಿಟಿ ಮಾಡ್ತಿರ್ತೀವಿ ಅದಕ್ಕೆ ಫೋಕಸ್ಡ್ ಆಗಿರುತ್ತೆ ಆ್ಯಂಡ್ ಅಲರ್ಟ್ ಮೈಂಡ್ನ ತೋರಿಸುತ್ತೆ. ಫಿಫ್ತ್ ಒನ್, ವಾಟರ್ ಸಪೋರ್ಟ್ ಹೆಲ್ತಿ ಸ್ಕಿನ್. ಹೇಗೆ? ನಾವು ಪ್ರಾಪರಾಗಿ ವಾಟರ್ನ ಇಂಟೇಕ್ ಮಾಡ್ತಾಯಿದ್ರೆ ನಮ್ಮ ಸ್ಕಿನ್ ಸಹ ಶೈನ್ ಆ್ಯಂಡ್ ಗ್ಲೋ ಆಗ್ತಾ ಹೋಗುತ್ತೆ. ಯಾವಾಗ? ಇದನ್ನು ನಾವು ಡೈಲಿ ಹ್ಯಾಬಿಟ್ ಆಗಿ ಬಳಸ್ಕೊಂಡ್ರೆ ಮಾತ್ರ. ಸೊ ಇಷ್ಟು ಮೇಜರ್ ವಾಟರ್ದು ಬೆನಿಫಿಟ್ಸ್ನ ನೋಡಿದ್ವಿ. ಸೊ ದಟ್ ಫೈನಲಿ ಕನ್ಕ್ಲೂಡ್ ಏನು ಮಾಡ್ತೀನಿ ಅಂದರೆ, ಡೈಲಿ ಎಲ್ಲರೂ ಅಟ್ಲೀಸ್ಟ್ 2 to 3 ಲೀಟರ್ಸ್ ಆಫ್ ವಾಟರ್ನ ಇಂಟೇಕ್ ಮಾಡಿ ಪ್ರಾಪರ್ ಗಟ್ನ ಮೇಂಟೈನ್ ಮಾಡಿ, ಜೊತೆಗೆ ರೂಮ್ ಟೆಂಪ್ರೇಚರ್ ವಾಟರ್ನ ಆದಷ್ಟು ಪ್ರಿಫರ್ ಮಾಡಿ ಪ್ರಾಪರ್ ಹೆಲ್ತ್ನ ಮೇಂಟೈನ್ ಮಾಡೋದ್ರ ಜೊತೆಗೆ ನಿಮ್ಮ ಲೈಫ್ ಸ್ಪ್ಯಾನ್ನ ಇನ್ಕ್ರೀಸ್ ಮಾಡಿಕೊಳ್ಳಿ. ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ನಿಮ್ಗೆ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗುವ.